Hi, hello, namaste everyone. I'm Mr. Vinayak Gujjar, your maths educator from Gujjar Tutorials. In today's class, we are going to study a favorite chapter of our 10th students and the most easiest chapter, that is trigonometry. Before starting the chapter trigonometry, we need to know, because this word trigonometry word is there na, it's a little bit a different one. Means it's a little bit different one. What's the meaning of trigonometry? First we need to study that one. We'll split this one, trigonometry, like trigonometry. Means we splitted this word into three parts. Three means three, gono means size, metry means measurement. Trigonometry means a measurement of three sides of a figure. Basically, trigonometry will use only for, or most of the time will use only for a right angled triangle. Trigonometry means we'll use only for, most of the time we'll use for a right angled triangle. Sir, now what is a right angled triangle? Right angled triangle ಅಂದ್ರೆ ಏನು? Right angled triangle means it's a triangle in which it consists of right angle at least once. Only one time it will be possible. In a triangle, it has to consist a 90-degree angle once is called as a right angled triangle. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಟ್ರಿಗ್ನೋಮೆಟ್ರಿ ಅಂದ್ರೆ ಏನಿಲ್ಲ, ಒಂದು ಟ್ರಯಾಂಗಲ್ ಅಥವಾ ತ್ರೀ ಸೈಡೆಡ್ ಫಿಗರ್ ನಲ್ಲಿ ಆಂಗಲ್ ಅಥವಾ ಸೈಡ್ ನ ಮೆಜರ್ಮೆಂಟ್ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ ಚಾಪ್ಟರ್ ಅಂತೂ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿದೆ. ಸೊ ಪಾರ್ಟ್ ಬೈ ಪಾರ್ಟ್ ಹೇಳ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ. ಮೋಸ್ಟ್ಲಿ ನಿಮ್ಗೆ ತುಂಬಾ ಜನ ಹೇಳಿರ್ಬೋದು, ಮೋಸ್ಟ್ ಡಿಫಿಕಲ್ಟ್ ಚಾಪ್ಟರ್ ಇನ್ 10th ಅಂದ್ರೆ ಟ್ರಿಗ್ನೋಮೆಟ್ರಿ. ಸುಳ್ಳು. ಈ ಕ್ಲಾಸ್ ಆದ ಕೂಡಲೇ ಹೇಳ್ತೀರಿ, ಸರ್ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಯಾವುದು? ಟ್ರಿಗ್ನೋಮೆಟ್ರಿ ಅಂತ ನೀವೇ ಹೇಳ್ತೀರಿ. ಸೊ a right angled triangle is there. First we'll draw a right angled triangle. You know this is a right angled triangle. In this one we'll give a name A, B, C. The first thing are the ratios. Ratios ಕಲಿಯಕ್ಕಿಂತ ಮುಂಚೆ ಇಲ್ಲಿ 90 ಡಿಗ್ರಿ ಮೆನ್ಷನ್ ಆಗಿದೆ ನೋಡ್ರಿ. 90 ಡಿಗ್ರಿ ಮೆನ್ಷನ್ ಆದ್ರೆ ಏನಂತ ಕರಿತೀವಿ? We used to call it as a right angled triangle. ಸರ್ ನೀವೇ ಹೇಳಿದ್ರಿ. ಓಕೆ, 90-degree angle is there na, opposite to 90 degree. The side which is opposite to 90 degree is called as a hypotenuse side anta ಕರೀತೀವಿ. Hypotenuse side. 90 ಡಿಗ್ರಿ ಯಾವ್ದು ಅಪೋಸಿಟ್ ಆಗಿರುತ್ತಲ್ಲ ಅದನ್ನ ಏನಂತ ಕರಿತೀವಿ ಸರ್? ನಾವು ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಅರ್ಥ ಆಯ್ತು? ಅಥವಾ ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್, ಲಾಂಗೆಸ್ಟ್ ಸೈಡ್ ಆಫ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇಸ್ ಕಾಲ್ಡ್ ಆಸ್ ಅ ಹೈಪೋಟನಸ್ ಸೈಡ್ ಅಂತ ಕರಿತೀವಿ. ಅರ್ಥ ಆಯ್ತು? ನೆಕ್ಸ್ಟ್ ಇಲ್ಲೊಂದು ಆಂಗಲ್ ಮೆನ್ಷನ್ ಆಗಿದೆ. ಸಿಯರ್ ಆಂಗಲ್ ಇಸ್ ಮೆನ್ಷನ್ಡ್ ಹಿಯರ್ ಅಪೋಸಿಟ್ ಟು ದಿಸ್ ಆಂಗಲ್, ಅಪೋಸಿಟ್ ಟು ಮೆನ್ಷನ್ಡ್ ಆಂಗಲ್. ವಿ ಯೂಸ್ ಟು ಮೆನ್ಷನ್ ಆಂಗಲ್ ಇನ್ ಟ್ರಿಗ್ನೋಮೆಟ್ರಿ ಆಸ್ ಅ ಥೀಟಾ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಅಪೋಸಿಟ್ ಟು 90 ಡಿಗ್ರಿ ಇದೆಯಲ್ಲ, ಇದಕ್ಕೆ ಅಪೋಸಿಟ್ ಅಂತ ಕರಿತೀವಿ. ಇನ್ನೊಂದು ಉಳಿದಿದ್ದು ಯಾವುದು? ಅಡ್ಜಸೆಂಟ್ ಸೈಡ್. ಅಡ್ಜಸ್ಟ್ ಆಗಿ ಕರೆಕ್ಟ್ ಆಗಿ ಕೆಳಗಡೆ ಕೂತಿದಲ್ಲ, ಇದು ಅಡ್ಜಸೆಂಟ್ ಸೈಡ್. ಸರ್ ಏನಿದು? ಅವ್ರು ಯಾವ ಆಂಗಲ್ ಮೆನ್ಷನ್ ಮಾಡಿದಾರಲ್ಲ ಈ ಆಂಗಲ್ಗೆ ಅಪೋಸಿಟ್ ಆಗಿರೋದು. ಇವಾಗ ನನಗೆ ನೀವು ಅಪೋಸಿಟ್ ಆಗಿದ್ದೀರಿ, ನಿಮಗೆ ನಾನು ಅಪೋಸಿಟ್ ಆಗಿದ್ದೀನಿ. ಅರ್ಥ ಆಯ್ತು? ನಿಮಗೆ ನಾನು ಅಪೋಸಿಟ್ ಆಗಿ ಕಾಣ್ತಾ ಇದ್ದೀನಿ, ಈ ಆಂಗಲ್ಗೆ ಇದು ಅಪೋಸಿಟ್ ಆಗಿ ಕಾಣ್ತಿದೆ. ಸೊ ಅಪೋಸಿಟ್ ಸೈಡ್. ಅರ್ಥ ಆಯ್ತು? ಸೊ 90 ಡಿಗ್ರಿ ಅಪೋಸಿಟ್ ಅಥವಾ ಲಾಂಗೆಸ್ಟ್ ಸೈಡ್ ಆಫ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ ಕಾಲ್ಡ್ ಆಸ್ ಅ ಹೈಪೋಟನಸ್ ಸೈಡ್ ಅಂತ ಕರೀತೀವಿ. ಅರ್ಥ ಆಯ್ತು? ದೆನ್ ದ ಬೇಸ್ ಲೈನ್, ಅಡ್ಜಸ್ಟ್ ಆಗಿರೋ ಸೈಡ್ ಅಥವಾ ಅಡ್ಜಸ್ಟ್ ಆಗಿರೋ ಲೈನ್ ನ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅರ್ಥ ಆಯ್ತು? ಅಂಡ್ ಹಿಯರ್ ಇನ್ ಅ ಟ್ರಿಗ್ನೋಮೆಟ್ರಿ 6 angles are there. First one as a sine, cosine, tangent, cotangent, secant,
ಕೋಸಿಕೆಂಟ್. ನೇಮ್ಸ್ ಏನೇನು ಸರ್ ಇದು? ಸೈನು, ಕೋಸೈನು, ಟ್ಯಾಂಜೆಂಟು, ಕೋಟ್ಯಾಂಜೆಂಟು, ಸೀಕೆಂಟು, ಕೋಸಿಕೆಂಟ್. ಸರ್ ಸ್ವಲ್ಪ ನಮಗೆ ಕರೀಲಿಕ್ಕೆ ತುಂಬಾ ಲಾಂಗ್ ಆಗ್ತಿದೆ. ಇವಾಗ ಹೆಂಗ್ ನೀವು ನಿಮ್ಮ ಫ್ರೆಂಡ್ ಯಾರಾದ್ರೂ ಬಸವ ಅಂತಿದ್ರೆ ಏನಂತ ಕರಿತೀವಿ ಅವನಿಗೆ? ಬಸ್ಸೆ ಅಂತ ಕರಿತೀರಲ್ಲ. ಸೊ ಮ್ಯಾಥ್ಸ್ ಅಲ್ಲೂ ಅದೇ ತರ ಕರೀಲಿಕ್ಕೆ ತುಂಬಾ ದೊಡ್ಡದಾಗ್ತಿದೆ ಸರ್ ನೇಮು. ಸೊ ಬಸವ ಅನ್ನೋ ನೇಮ್ನ ಬಸ್ಯ ಅಂತ ಹೆಂಗ್ ಕರಿತೀರಲ್ಲ, ಸೇಮ್ ಈ ಸೈನ್ ನ ಏನಂತ ಕರಿತೀವಿ ನಾವು? ಒಂದು ಸ್ಪೆಲ್ಲಿಂಗ್ ಉಳಿಸ್ತೀವಿ, ಇಂಕ್ ಜಾಸ್ತಿ ಹೋಗುತ್ತಲ್ಲ ಅಂತ, ಸೈನ್. ಕೋಸೈನ್ ನ ಕಾಸ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಟ್ಯಾಂಜೆಂಟ್ ನ ಟ್ಯಾನ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಕೋಟ್ಯಾಂಜೆಂಟ್ ನ ಕಾಟ್ ಅಂತ. ದೆನ್ ಸೀಕೆಂಟ್ ನ ಸೆಕ್ ಅಂತ. ಕೋಸಿಕೆಂಟ್ ನ ಕೋಸೆಕ್ ಅಂತ. ನಮಗೆ ಯಾವಾಗ ಯಾರ್ದಾದ್ರ ಮೇಲೆ ಜಾಸ್ತಿ ಪ್ರೀತಿ ಆಗಿರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಈ ತರ ನೇಮ್ ಬರೋದು. ಹೌದೋ ಇಲ್ಲ? ಎಲ್ಲರಿಗೂ ಹಂಗ ಕರೆದ ಹಿಡ್ಕೊಂಡು ಬೆನ್ನ ಹೊಡಿತಾರ. ಹೆಂಗ್ ಹೊಡಿತಾರ? ನಾಯಿ ಹೊಡೆದಂಗ್ ಹೊಡಿತಾರ. ಸೊ ಟ್ರಿಗ್ನಾಮೆಟ್ರಿ ಮೇಲೆ ನಮಗೆ ತುಂಬಾ ಜಾಸ್ತಿ ಲವ್ ಆದಾಗ ಸೈನ್ ಅಂತ ಕರಿತೀನಿ. ಕೋಸೈನ್ ನ ಪ್ರೀತಿಯಿಂದ ಕಾಸ್, ಟ್ಯಾಂಜೆಂಟ್ ನ ಟ್ಯಾನ್, ಕೋ ಟ್ಯಾಂಜೆಂಟ್ ನ ಕಾಟ್, ಸೀಕೆಂಟ್ ನ ಸೆಕ್, ಕೋಸಿಕೆಂಟ್ ನ ಕೋಸೆಕ್ ಅಂತ ಕರಿತೀವಿ. ಅರ್ಥ ಆಯ್ತು ಸರ್? ಇದೆಲ್ಲ ಹೇಳಿದ್ರಿ. ಮುಂದೆ ಏನೋ ರೇಷಿಯೋಸ್ ಹೇಳ್ತೀನಿ ಅಂತಿದ್ರಲ್ಲ, ವಾಟ್ ಆರ್ ದ ರೇಷಿಯೋಸ್? ರೇಷಿಯೋಸ್ ಅಂದ್ರೆ ಏನ್ ಸರ್? ಏನೇನ್ ಬರ್ತಾವ? ಸೊ ವಿ ನೋ ದಟ್ the ratios means always will write in the form of numerator divided by denominator. ರೇಷಿಯೋಸ್ ಅಂದ್ರೆ ಯಾವ ತರ ಬರೀತೀವಿ ಸರ್? ಒಂದ್ ಲೈನ್ ಮೇಲೊಂದು ಕೆಳಗೊಂದು ಬರುತ್ತೆ ರೇಷಿಯೋ ಅಂತ ಕರಿತೀವಿ. 1:2 ಅಥವಾ ಡಿವೈಡ್ ಬೈ ಫಾರ್ಮಲ್ ಏನಾದ್ರು ಬರುತ್ತೆ ರೇಷಿಯೋ ಅಂತ ಕರಿತೀವಿ. ಸೊ ಬೈ ಯೂಸಿಂಗ್ ಅಪೋಸಿಟ್, ಅಡ್ಜಸೆಂಟ್, ಹೈಪೋಟನಸ್ ಇವು ಮೂರು ಸೈಡ್ ನ ಯೂಸ್ ಮಾಡಿಕೊಂಡು ಸೈನ್ ಅಲ್ಲಿ ಏನು, ಕೋಸೈನ್ ಅಲ್ಲಿ ಏನು, ಟ್ಯಾನ್ ಅಂದ್ರೇನು, ಕಾಟ್ ಅಂದ್ರೇನು, ಸೆಕ್ ಅಂದ್ರೇನು, ಕೋಸೆಕ್ ಅಂದ್ರೇನು, ಅದರ ರೇಷಿಯೋಸ್ ನ ಫೈಂಡ್ ಔಟ್ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ. ಹೇಳೋನ್ ಸ್ಟೋರಿ ಕೇಳಲಿಕ್ಕೆ ನಿಮ್ಗೂ ತುಂಬಾ ಎನರ್ಜಿ ಇರುತ್ತೆ, ಹೇಳಲಿಕ್ಕೆ ನಮಗೂ ಅವಾಗ ಎನರ್ಜಿ ಬರುತ್ತೆ. ಸರ್ ಒಂದು ಫಿಲ್ಮ್ ಶೂಟಿಂಗ್ ನಡೀತಿರುತ್ತೆ ಒಂದೂರಲ್ಲಿ. ಅವಾಗ ನಿಮ್ಮ ಫೇವ್ರೇಟ್ ಆಕ್ಟರ್ ಅಂದ್ರೆ ಹೀರೋಯಿನ್ ಬಂದು ಕೂಡ್ತಾರ. ಶೂಟಿಂಗ್ ಎಲ್ಲ ಮುಗೀತು, ಕಾಫಿ ಅಥವಾ ಟೀ ಕುಡಿತಿರ್ತಾರ. ಹೆಂಗ್ ಕೂಡ್ತಾರ? ಹೀರೋಯಿನ್ ಆರಾಮ್ ಸ್ಟೈಲ್ ಆಗಿ ಕುಂತು ಚೇರ್ನಲ್ಲಿ ಕುಂತು ಸ್ವಲ್ಪ ಸ್ಟೈಲ್ ಆಗಿ ಕಾಫಿ ಅಥವಾ ಟೀ ಅಥವಾ ಜ್ಯೂಸ್ ಏನಾದ್ರು ಒಂದು ಅನ್ಕೊಟ್ರೆ ಏನೋ ಒಂದು ಕುಡಿತಿರ್ತಾರ. ಕುಡಿಯುವಾಗ ಬಿತ್ತಲ್ಲ ಕೆಳಗಡೆ, ಈ ತರ ಬಿತ್ತಪ್ಪ ಅಂದ್ರೆ ಏನಂತ, ಓ ಬಿತ್ತಪ್ಪ ಅಂತ ನಾನ್ ತಕೊಂಡೆ. ಇದು ನಾನು ಹೀರೋಯಿನ್ ಅಲ್ಲಲ್ಲಪ್ಪ, ನಾನು ಮ್ಯಾಥ್ ಟೀಚರ್. ಇದೇ ಹೀರೋಯಿನ್ ಏನಾದ್ರು ಬೆಳೆಸಿದ್ರೆ ಓಚ್ ಏನಂತಾರ? ಓಚ್. ಆ ಓಚ್ನ ತಗೊಂಬಂದ್ರೆ ನಮಗ್ ರೇಷಿಯೋ ಸಿಗುತ್ತ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್. ಚಾ ಅಥವಾ ಕಾಫಿ ಸ್ವಲ್ಪ ಸ್ಟೈಲ್ ಆಗಿ ಗರ್ಲ್ಸ್ ಬೆಳೆಸಿದಾಗ ಏನಂತ? ಓಚ್ ಬಿತ್ತು 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 ಬಿತ್ತು. ಅದ ನಾವಾದ್ರ ಬಿತ್ತು ಸರಿ, ನಮ್ಗೇನ್ ದಾದ ಆತಲ್ಲ ಅದು. ಹೌದೋ ಇಲ್ಲೋ? ಅದೇ ಗರ್ಲ್ಸ್ ಅಥವಾ ಹೀರೋಯಿನ್ ಅದೇನಂತ? ಓಚ್, ಓ ಹೆಚ್, ಓಚ್. ಅರ್ಥ ಆಯ್ತು? ಅದು ಬಿದ್ದು ಕೂಡ್ಲೆ ಅಲ್ಲೇ ಹತ್ರ ಸ್ವಲ್ಪ ಶೂಟಿಂಗ್ ಎಲ್ಲ ಯಾವುದೋ ಒಂದು ಸಣ್ಣ ಏರಿಯಾದಲ್ಲಿ ನಡೆಸ್ತಿರ್ತಾರೆ. ನಾಯಿ ಓಡ್ ಬರ್ತಿತ್ತು, ಏನೋ ಬಿತ್ತಲ್ಲ ಸ್ವಲ್ಪ ನಾವು ತಿಂದಾನಂತ. ನಾಯಿ ಬಂದ್ಕೊಳ್ಳಿ ಏನ್ ಮಾಡ್ತೀರಿ? ಒಂದ್ ಕಾಲ ತಗೊಂಡು ಹಚ್ಚ ಹೊಡಿತಿರೋ ಇಲ್ಲ? ಏನ್ ಮಾಡ್ತೀರಿ? ನಾಯಿ ಬಂದ್ರೆ ಹಚ್ಚ. ನಾಯಿ ಬಂದಾಗ ಏನಂತ ಹೇಳ್ತೀರಿ? ಹಚ್ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ? ಹಚ್ಚ. ಹಚ್ ಅಂತ ಹೇಳ್ತೀರಿ. ಹಚ್ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನಸ್. ಸೈನ್ ಆಯ್ತು, ಇದು ಕಾಸಿಂದ ಆಯ್ತು. ಸ್ಪೇಸ್ ಇಲ್ಲಲ್ಲ, ಸ್ವಲ್ಪ ನಮಗೂ ಹೀರೋಯಿನ್ ನೆನಪಲ್ಲಿ ಹೆಂಗ್ ಬೇಕು ಹಂಗೆ ಬರೆಯಕ್ ಕುಂತೀವಿ. ನೆಕ್ಸ್ಟ್ ಯಾರಪ್ಪ? ಟ್ಯಾನ್. ಇನ್ನೊಂದ್ಸತಿ ಹೇಳ್ತೇನೆ ನೋಡ್ರಿ ನೆನಪಿಡ್ಲಿಕ್ಕೆ. ಸೈನ್, ಕಾಸ್ನು ಸ್ವಲ್ಪ ಕೇಳಕ್ ಬರೀದ್ಬಿಡು. ಮೊದ್ಲ ಹೀರೋಯಿನ್ ಅಂದ್ಕೂಡ್ಲೆ ಎಲ್ಲಾರ ಲಕ್ಷ್ಯ ಹೀರೋಯಿನ್ ಕಡೆ ಹೋಗಿರ್ತೈತಿ. ಸ್ವಲ್ಪ ಮ್ಯಾಥ್ಸ್ ಮಾಸ್ಟರ್ ಕಡೆ ಬರ್ಲಿ ಲಕ್ಷ್ಯ. ಮ್ಯಾಥ್ಸ್ ಮಾಸ್ಟರ್ ಲಕ್ಷ್ಯನ ಹೀರೋಯಿನ್ ಕಡೆ ಹೋದ್ರೆ ಏನ್ ಮಾಡಕ್ಕಾಗಲ್ಲ. ನೋಡ್ರಿ, ಸೈನ್ ಅಂದ್ರೆ ಜ್ಯೂಸ್ ಕೆಳಗಡೆ ಬಿತ್ತು, ಓ ಚಂದ್ರಿ. ಏನಂದ್ರಿ? ಓ ಅಂದ್ರ ಓ ಬೈ ಹೆಚ್. ನಾಯಿ ಬಂತು, ಹಚ್ಚಂದ್ರಿ. ನಾಯಿ ಬಂತು, ಹಚ್ಚಂದ್ರಿ. ಇದು ಓಚ್, ಇದು ಹಚ್ ಸ್ಪೆಲ್ಲಿಂಗ್ ಎಚ್ ಅಂತ ಅನ್ಕೊಡಿ. ಯಾಕಂದ್ರೆ ನಾವು ಮ್ಯಾಥ್ಸ್ ಟೀಚರ್ ಅಲ್ಲ, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ವೀಕ್ ಇರ್ತೀವಿ. ನಮ್ಗೆ ಹೆಂಗ್ ಬೇಕು ಹಂಗ ಅನ್ಕೊಳ್ಳೋಣ. ಅರ್ಥ ಆಯ್ತು? ದೆನ್ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ಅ ಟ್ಯಾನ್.
ನೆನ್ಪಿಡ್ರಿ, ಸೈನ್ ಮತ್ತೆ ಕಾಸ್ ಬಂದ್ರೆ ಉಳಿದಿದ್ದೆಲ್ಲ ತಾನೇ ಬರುತ್ತೆ. ಟ್ಯಾನ್ ಅಂದ್ರ ಸಣ್ಣವರಿದ್ದಾಗಂತ ಅಲ್ಲಿ ಇಲ್ಲಿ ಟಿವಿ ಶೋಸ್ ಅಲ್ಲಿ ನೋಡಿರ್ತೀರಿ, ಸೈನ್ ಬೈ ಕಾಸ್ ಟ್ಯಾನ್, ಸೈನ್ ಬೈ ಕಾಸ್ ಟ್ಯಾನ್. ಸೈನ್ ಡಿವೈಡ್ ಬೈ ಕಾಸ್, ನ್ಯೂಮರೇಟರ್ ಆಫ್ ಸೈನ್ ಏನಿದೆ ಸರ್, ಅಪೋಸಿಟ್, ಡಿವೈಡೆಡ್ ಬೈ ನ್ಯೂಮರೇಟರ್ ಆಫ್ ಕಾಸ್ ಅಡ್ಜಸೆಂಟ್. ಇದು ಟ್ಯಾನ್ ಇಂದ ಆಯ್ತು. ಅರ್ಥ ಆಯ್ತು? ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ, ಸೈನ್ ಆಯ್ತು ಕಾಸ್ ಆಯ್ತು. ಟ್ಯಾನ್ ಅಂದ್ರೆ ನ್ಯೂಮರೇಟರ್ ಆಫ್ ಸೈನ್ ಡಿವೈಡೆಡ್ ಬೈ ನ್ಯೂಮರೇಟರ್ ಆಫ್ ಕಾಸ್ ಅಂದ್ರೆ ಟ್ಯಾನ್ ಬಂತು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೆನ್ ನೆಕ್ಸ್ಟ್ ಬರೋದು ಟ್ಯಾನ್ ಆದ್ಮೇಲೆ ಕಾಟ್, ನೆಕ್ಸ್ಟ್ ಸೆಕ್, ನೆಕ್ಸ್ಟ್ ಕೋ ಸೆಕ್. ಅರ್ಥ ಆಯ್ತು? ಇದು ಹೇಳೋಕ್ಕಿಂತ ಮುಂಚೆ ಒಂದು ಸತೆ ರೆಸಿಪ್ರೋಕಲ್ಸ್ಗೆ ಹೋಗಿ ಬಂದ್ಬಿಡು. ರೆಸಿಪ್ರೋಕಲ್ಸ್ ಅಂದ್ರೆ ಏನೇನು ಅಂತ. ಸರ್ ಇದು ಸ್ಕಿಪ್ ಮಾಡೋದಿಲ್ಲ ಸರ್, ಇದು ಹೇಳಿದಾಗ ಇದು ಕ್ಲೀನ್ ಆಗಿ ಐಡಿಯಾ ಬರುತ್ತೆ, ಅದಕ್ಕೋಸ್ಕರ. ಸೊ ನೋಡ್ರಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಸೈನು ಕಾಸು ಟ್ಯಾನು, ಕೋಸೆಕ್ಕು ಸೆಕ್ಕು ಟ್ಯಾನ್ ಕಾಟ್ ಇದೆ. ಬಟ್ ನಾನು ಸ್ವಲ್ಪ ಆರ್ಡರ್ ಚೇಂಜ್ ಮಾಡ್ತೀನಿ. ಎದಕ್ಕೆ ಆರ್ಡರ್ ಚೇಂಜ್ ಮಾಡ್ತೀನಿ ಗೊತ್ತಾಗ, ಫಸ್ಟ್ ಲಾಸ್ಟ್. ಸ್ಕೂಲ್ ಟಾಪರ್, ಸ್ಕೂಲ್ ನಲ್ಲಿ ಲಾಸ್ಟ್ ಟಾಪರ್ ಯಾವಾಗೂ ಫ್ರೆಂಡ್ಸ್ ಇರ್ತಾರಂತ, ಅದಕ್ಕೋಸ್ಕರ. ಸೆಕೆಂಡ್ ಇಂದ ಲಾಸ್ಟ್ ಇಂದ ಸೆಕೆಂಡ್, ಥರ್ಡ್ ಇಂದ ಲಾಸ್ಟ್ ಇಂದ ಥರ್ಡ್. ನೆನಪಿಡ್ಬೇಕಾದ್ರೆ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್, ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್. ಹೆಂಗ್ ಹೇಳ್ತೀರಿ? ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್. ಫಸ್ಟ್ ಲಾಸ್ಟ್ ರೆಸಿಪ್ರೋಕಲ್, ಸೆಕೆಂಡ್ ಲಾಸ್ಟ್ ಇಂದ ಸೆಕೆಂಡ್ ರೆಸಿಪ್ರೋಕಲ್, ಥರ್ಡ್ ಲಾಸ್ಟ್ ಇಂದ ಥರ್ಡ್ ರೆಸಿಪ್ರೋಕಲ್. ಅರ್ಥ ಆಯ್ತು? ಅಂದ್ರೆ ಏನ್ ಸರ್, ಸೈನ್ ರೆಸಿಪ್ರೋಕಲ್ ಏನಾಯ್ತು, ಲಾಸ್ಟ್ ಯಾವ್ದಿದೆ ಕಾಸ್, ಅಂದ್ರೆ ಸೈನ್ ರೆಸಿಪ್ರೋಕಲ್ ಕೋಸೆಕ್ ಇದೆಲ್ಲ 1 ಬೈ ಕೋಸೆಕ್. ಸೈನ್ ರೆಸಿಪ್ರೋಕಲ್ 1 ಬೈ ಕೋಸೆಕ್. ಸೊ ಕಾಸ್ ಇಂದ ಏನ್ ನೋಡ್ರಿ, ಸೆಕೆಂಡ್ ಲಾಸ್ಟ್ ಇಂದ ಸೆಕೆಂಡ್ ಸೆಕ್, ಕಾಸ್ ಈಕ್ವಲ್ ಟು 1 ಬೈ ಸೆಕ್. ಟ್ಯಾನ್ ಏನಿದೆ ಲಾಸ್ಟ್ ಇಂದ ಥರ್ಡ್, ಕಾಟ್ 1 ಬೈ ಕಾಟ್. ಕಾಟ್ ಅಂದ್ರೆ ಸೇಮ್ ಮತ್ತೆ ಯಾವುದು 1 ಬೈ ಟ್ಯಾನ್. ಸೆಕ್ ಅಂದ್ರೆ 1 ಬೈ ಕಾಸ್. ಕೋಸೆಕ್ ಅಂದ್ರೆ 1 ಬೈ ಸೈನ್. ನೋಡ್ರಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಆಗಿದೆ. ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೋಸೆಕ್ ನೆನಪಿಡ್ತೀರಿ. ಫಸ್ಟ್ ಅದ್ರ ಉಲ್ಟಾ ಲಾಸ್ಟ್, ಸೆಕೆಂಡ್ ಅದ್ರ ಉಲ್ಟಾ ಲಾಸ್ಟ್ ಇಂದ ಸೆಕೆಂಡ್, ಥರ್ಡ್ ಅದ್ರ ಉಲ್ಟಾ ಲಾಸ್ಟ್ ಇಂದ ಥರ್ಡ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಬರ್ರಿ ರೇಷಿಯೋಸ್ ಕಂಪ್ಲೀಟ್ ಮಾಡಿ. ಸರ್ ಕಾಟ್ ಅಂದ್ರೆ ಏನ್ ಮಾಡಿದ್ರಿ, ಕಾಟ್ ಎದುರು ಉಲ್ಟಾ ಮಾಡಿದ್ರಿ ನೋಡ್ರಿ. ಟ್ಯಾನ್, ಟ್ಯಾನ್ ಏನಿದೆ ಸರ್, ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ದೆನ್ ಸೆಕ್ ಅಂದ್ರೆ ಎದುರು ಉಲ್ಟಾ, ಸೆಕ್ ಅಂದ್ರೆ ಲಾಸ್ಟ್ ಇಂದ ಸೆಕೆಂಡ್, ಫಸ್ಟ್ ಇಂದ ಸೆಕೆಂಡ್ ಸೈನ್ ಕಾಸ್, ಕಾಸಿನ ಉಲ್ಟಾ, ಕಾಸ್ ಇಂದೇನು ಏನಿದೆ ನೋಡ್ರಿ, ಕಾಸ್ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ಅದ್ರ ಉಲ್ಟಾ ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನೋಡ್ರಿ, ನಿಮ್ ಜೊತೆ ಹೀರೋಯಿನ್ ಲಕ್ಷಣಲ್ಲಿ ಟ್ಯಾನ್ ಕಾಟ್ ಸೇಮ್ ಬರುತ್ತೆ. ಸ್ವಲ್ಪ ನಿಮ್ಗೆ ಹೇಳಿ ಹೀರೋಯಿನ್ ನಮ್ ತಲೆಯಲ್ಲೂ ಬಂದು ನಮಗೂ ಉಲ್ಟಾ ಬರ್ಸ್ಬಿಟ್ರು. ಟ್ಯಾನ್ ಇನ್ ಅಪೋಸಿಟ್ ಅಲ್ಲಪ್ಪ ಕಾಟ್, ಇದ್ರ ಅಪೋಸಿಟ್ ಮಾಡಿದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಉಲ್ಟಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ದೆನ್ ಕೋಸೆಕ್ ಅಂದ್ರೆ ಸೈನ್ ಉಲ್ಟಾ, ಅಪೋಸಿಟ್ ಬೈ ಹೈಪೋಟೆನಸ್, ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದ್ಸರಿ ಪಟ್ಟನ ಹೇಳ್ತೇವೆ ನೋಡ್ರಿ. ಸೈನ್ ಅಂದ್ರ ಜ್ಯೂಸ್ ಬಿತ್ತು ಓ ಹೆಚ್, ನಾಯಿ ಬಂತು ಹಚ್ಚ, ಮುಗೀತು. ಉಳಿದಿದ್ದ ನೆನಪಿಟ್ಕೊಡ್ರಿ, ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್. ಟ್ಯಾನ್ ಅಂದ್ರೆ ಸೈನ್ ಬೈ ಕಾಸ್, ನ್ಯೂಮರೇಟರ್ ಆಫ್ ಸೈನ್ ಡಿವೈಡ್ ಬೈ ನ್ಯೂಮರೇಟರ್ ಆಫ್ ಕಾಸ್. ಅದಾದ್ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್. ಫಸ್ಟ್ ಇನ್ ಉಲ್ಟಾ ಲಾಸ್ಟ್, ಸೆಕೆಂಡ್ ಇನ್ ಉಲ್ಟಾ ಲಾಸ್ಟ್ ಇಂದ ಸೆಕೆಂಡ್, ಥರ್ಡ್ ಇನ್ ಉಲ್ಟಾ ಲಾಸ್ಟ್ ಇಂದ ಥರ್ಡ್. ಸೊ ಕಾಟ್ ಅಂದ್ರೆ ಎದುರು ಉಲ್ಟಾ, ಅದು ಟ್ಯಾನ್ ಇನ್ ಉಲ್ಟಾ. ಸೊ ಅದಕ್ಕೋಸ್ಕರ ಟ್ಯಾನ್ ಇನ್ ಆನ್ಸರ್ ಏನ್ ಬಂದಿತ್ತು, ಅಪೋಸಿಟ್ ಬೈ ಅಡ್ಜಸೆಂಟ್, ಅದ್ರ ಉಲ್ಟಾ ಅಡ್ಜಸೆಂಟ್ ಡಿವೈಡ್ ಬೈ ಅಪೋಸಿಟ್. ನೆಕ್ಸ್ಟ್ ಸೆಕ್ ಅಂದ್ರೆ ಕಾಸ್ ಇನ್ ಉಲ್ಟಾ, ಕಾಸ್ ಅಲ್ಲಿ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್ ಇದೆ, ಅದೇ ಹೈಪೋಟೆನಸ್ ಡಿವೈಡ್ ಬೈ ಅಡ್ಜಸೆಂಟ್ ಬರುತ್ತೆ. ಕೋಸೆಕ್ ಅಂದ್ರೆ ಸೈನ್ ಇನ್ ಉಲ್ಟಾ, ಸೈನ್ ಅಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್, ಕೋಸೆಕ್ ಅಂದ್ರೆ ಹೈಪೋಟೆನಸ್ ಡಿವೈಡ್ ಬೈ ಅಪೋಸಿಟ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನು ಇದೇ ತರ ಏನಾದ್ರೂ ಈಸಿಯಾಗಿ ಟ್ರಿಕಲ್ ನಿಮ್ಗೆ ಬೇರೆ ಕ್ಲಾಸಲ್ಲಿ ಎಲ್ಲ ಬೇಕಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ದ ನೆಕ್ಸ್ಟ್ ಥಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.